10 ನಿಮಿಷದಲ್ಲಿ ತುಂಬಾ ರುಚಿಯಾಗಿರೋ ನುಗ್ಗೆ ಸೊಪ್ಪಿನ ಅನ್ನ ವಾರದಲ್ಲಿ ಒಂದ್ಸರಿ ಆದರೂ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ. ಗಟ್ಟಿ ಫಿಟ್ ಲೋ ಗ್ಲೈಕಮಿಕ್ಸ್ ಇಂಡೆಕ್ಸ್ ಇರೋ ಸೋನಾ ರೈಸ್ನ ಬಳಸ್ತಾ ಇದ್ದೀನಿ. ಇದೊಂಥರ ಡಯಾಬಿಟಿಕ್ ಫ್ರೆಂಡ್ಲಿ ರೈಸು. ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡೋದ್ರಿಂದ ಶುಗರ್ ಲೆವೆಲ್ಸ್ನ ಮ್ಯಾನೇಜ್ ಮಾಡ್ಬೋದು. ವೆಯ್ಟ್ ಮ್ಯಾನೇಜ್ ಮಾಡೋರಿಗೆ ಪರ್ಫೆಕ್ಟು. 3 ಹೊತ್ತು ವೆಲ್ ಬ್ಯಾಲೆನ್ಸ್ಡ್ ಆಗಿ ರೈಸ್ನ ತಿನ್ಬೋದು. ಥ್ರೂ ಔಟ್ ದ ಡೇ ಆ್ಯಕ್ಟಿವ್ ಆಗಿಡುತ್ತೆ. ಬೆಟರ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತು, ಡೈಜೆಷನ್ಗೆ ಒಳ್ಳೆಯದು, ವಿಟಮಿನ್ಸು ಮಿನರಲ್ಸ್ನ ರಿಟೈನ್ ಮಾಡುತ್ತೆ. ಕಡಾಯಿಗೆ ಕೆಂಪು ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಬಿಳಿ ಎಳ್ಳು, ಸ್ವಲ್ಪ ಮೆಣಸನ್ನ ಹಾಕೊಂಡು ಹುರಿಬೇಕು. ನಂತರ ನುಗ್ಗೆ ಸೊಪ್ಪನ್ನ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಹುರಿದು ಲಾಸ್ಟಲ್ಲಿ ಬೆಳ್ಳುಳ್ಳಿನ ಹಾಕೊಂಡು ಹುರಿದ್ಮೇಲೆ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು. ಕಡಾಯಿಗೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಇಂಗುನ ಹಾಕೊಂಡು ಗೋಲ್ಡನ್ ಕಲರ್ ಬಂದಮೇಲೆ ಉದ್ರುದ್ರಾಗಿ ಮಾಡಿಟ್ಟಿರುವಂಥ ಅನ್ನ, ಉಪ್ಪು, ಮಾಡಿಟ್ಟಿರೋ ನುಗ್ಗೆ ಸೊಪ್ಪು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ತುಂಬಾ ಟೇಸ್ಟಿ ಹೆಲ್ದಿ ನುಗ್ಗೆ ಸೊಪ್ಪಿನ ಅನ್ನ ರೆಡಿ.